ದಿನಾಂಕ 6 ಮಾರ್ಚ್ 2026ರಂದು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಿಗೆ ಪ್ರಜಾವಿಮೋಚನಾ ಚಳುವಳಿ ವತಿಯಿಂದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಕೊಪ್ಪ ಸರ್ವೆ ನಂಬರ್ 110ರಲ್ಲಿ ನಿವೇಶನಗಳಿಗೆ ಅಂಬೇಡ್ಕರ್ ಭವನಕ್ಕೆ, ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಪಾಠಶಾಲೆ ಹಾಗೂ ಸ್ಮಶಾನಕ್ಕೆ ಭೂಮಿಯನ್ನ ಕಾಯ್ದಿರಿಸಬೇಕೆಂದು ಒತ್ತಾಯಿಸಿ ರಾಜ್ಯಾಧ್ಯಕ್ಷರಾದ ಆನೇಕಲ್ ಕೃಷ್ಣಪ್ಪನವರ ನೇತೃತ್ವದಲ್ಲಿ 100ಕ್ಕೂ ಹೆಚ್ಚು ಕಾರ್ಯಕರ್ತರೊಂದಿಗೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನೂತನವಾಗಿ ಆಯ್ಕೆಯಾಗಿದ್ದ ತಾಲೂಕು ಅಧ್ಯಕ್ಷರಾದ ರವಿ, ಬೆಂಗಳೂರು ನಗರ ಜಿಲ್ಲಾ ಉಪಾಧ್ಯಕ್ಷರಾದ ಮಂಜುನಾಥ್, ಸದ್ಬಂಗಲ ರವಿ, ಯಲಹಂಕ ತಾಲೂಕು ಅಧ್ಯಕ್ಷರಾದ ಶ್ರೀರಾಮ್, ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷರಾದ ಗುಲಾಬ್ ಜಾನ್, ಬೆಂಗಳೂರು ನಗರ ಅಧ್ಯಕ್ಷರಾದ ರಜಿಯಾ ಬೇಗಂ, ಬೆಂಗಳೂರು ತಾಲೂಕು ಅಧ್ಯಕ್ಷರಾದ ಅದೂರು ಗಣೇಶ್ ಸೇರಿದಂತೆ ವಿವಿಧ ಸಮಿತಿಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಇವತ್ತು ಪ್ರಜಾ ವಿಮೋಚನಾ ಚಳವಳಿಯಿಂದ ಆನೇಕಲ್ ತಾಲೂಕು ಸಮಿತಿಯ ಪದಾಧಿಕಾರಿಗಳು ಮತ್ತು ನೂರಾರು ಕಾರ್ಯಕರ್ತರು ಇವತ್ತು ಜಿಲ್ಲಾಧಿಕಾರಿಗಳಿಗೆ, ಉಪವಿಭಾಗಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಮನವಿಯ ಉದ್ದೇಶ ಪ್ರಮುಖವಾಗಿ ಆನೇಕಲ್ ತಾಲೂಕಿನ ಕೊಪ್ಪ ಸರ್ವೆ ನಂಬರು 110ರಲ್ಲಿ ಸುಮಾರು 30-40 ಎಕರೆ ಭೂಮಿ ಇದೆ. ಅದರಲ್ಲಿ ಒತ್ತುವರಿ ಮತ್ತು ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥವ್ರ ಮೇಲೆ ಕ್ರಮ ಜರುಗಿಸಿ ಇದೇ ಜಿಲ್ಲಾಧಿಕಾರಿಗಳು ಬಂದು ಸುಮಾರು 13-14 ಎಕರೆ ಭೂಮಿಯನ್ನು ಸರ್ಕಾರದ ವಶಕ್ಕೆ ಪಡೆದು ಕಾಂಪೌಂಡನ್ನು ನಿರ್ಮಿಸಿದ್ದಾರೆ. ಈಗ ಅದು ಡಬ್ಬಲ್ ರೋಡ್ಗೆ ಬರ್ತಕ್ಕಂಥ ಭೂಮಿಯಾಗಿದೆ. ಆ ಭೂಮಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಭೂಮಿ ಇದೆ. ಆ ಕೊಪ್ಪ ಗೇಟು ಮತ್ತು ಕೊಪ್ಪ ಗ್ರಾಮದಲ್ಲಿ ವಾಸ ಮಾಡ್ತಕ್ಕಂಥ ಶೋಷಿತ ಸಮುದಾಯದ ಅನೇಕ ಕಡುಬಡವರು ಕೂಡ ಅಲ್ಲಿದ್ದಾರೆ. ಆ ಎಲ್ಲ ನಿವೇಶನ ರಹಿತ ಕಡುಬಡವರಿಗೆ ನಿವೇಶನಗಳನ್ನು ಕೊಡಬೇಕು. ಮತ್ತು ಅಲ್ಲಿನ ಗ್ರಾಮಸ್ಥರಿಗೆ ಆ ಭೂಮಿನಲ್ಲಿ ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಪಾಠಶಾಲೆ ಮತ್ತು ಅಂಬೇಡ್ಕರ್ ಭವನ ಮತ್ತು ನಿವೇಶನಗಳು ಮತ್ತು ಸ್ಮಶಾನಕ್ಕಾಗಿ ಆ ಎಲ್ಲ ಭೂಮಿಯನ್ನು ಕಾಯ್ದಿರಿಸಿ ಆದೇಶವನ್ನು ಮಾಡಬೇಕು ಅನ್ನೋ ಒಂದು ಮನವಿಯನ್ನು ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ. ಜಿಲ್ಲಾಧಿಕಾರಿಗಳು ಹೇಳೋದು ಏನಂದರೆ, ಈಗಾಗಲೇ ರಾಜ್ಯ ಸರ್ಕಾರ ಬೆಂಗಳೂರು ನಗರ ಮತ್ತು ನಗರ ಜಿಲ್ಲಾ ವ್ಯಾಪ್ತಿನಲ್ಲಿ ನಿವೇಶನಗಳನ್ನು ಕೊಡಬಾರ್ದು, ಮನೆಗಳನ್ನು ಕಟ್ಟಿಕೊಡ್ಬೇಕು ಅನ್ನೋ ಮಾತನ್ನು ಜಿಲ್ಲಾಧಿಕಾರಿಗಳು ನಮಗೆ ಹೇಳಿದರು. ಆಯಿತು, ಈಗ ಅದಕ್ಕೆ ಪೂರಕವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತೇನು ಬಜೆಟ್ ಮಂಡನೆ ಇದೆ, ಅದರ ನಂತರ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿ ಮತ್ತು ವಸತಿ ಸಚಿವರನ್ನು ಕೂಡ ನಾವು ಭೇಟಿ ಮಾಡಿ, ಏನಾದರೂ ನೀವು ಗ್ರಾಮೀಣ ಭಾಗದಲ್ಲಿ ಏನು ನಿವೇಶನಗಳು ಕೊಡೋಕ್ಕೆ ಸಾಧ್ಯ ಆದರೆ ನಿವೇಶನಗಳು ಕೊಡಬೇಕು, ಸಪೋಸ್ ಸಾಧ್ಯ ಆಗಿಲ್ಲ ಅಂದರೆ ಮನೆಗಳನ್ನ ಕಟ್ಟಿ ಏನು ಪ್ರಜಾ ವಿಮೋಚನಾ ಚಳುವಳಿನಲ್ಲಿರ್ತಕ್ಕಂಥ ಎಲ್ಲ ಬಡವರ ಕಾರ್ಯಕರ್ತರು, ನಿವೇಶನ ರಹಿತರು, ಎಲ್ಲ ಶೋಷಿತ ಸಮುದಾಯದವರು, ಅಲ್ಪಸಂಖ್ಯಾತರು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಕೊಡಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಯಾರು ಬಡವರು ಪಟ್ಟಿಯನ್ನು ಮಾಡಿ ನಾವು ಅವರಿಗೆ ಸಲ್ಲಿಸ್ತೇವೆ. ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಇನ್ನೂ ಅನೇಕ ಬಲಾಢ್ಯರು ಆನೇಕಲ್ ತಾಲೂಕು ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ 25-30 ಕೋಟಿ ಬೆಲೆ ಬಾಳ್ತಕ್ಕಂಥ ಭೂಮಿಗಳಿದೆ. ಆ ಭೂಮಿಗಳನ್ನು ಭಾಳಷ್ಟು ಬಲಾಢ್ಯರು ಹಾಕ್ಕೊಂಡಿದ್ದಾರೆ. ಬಹುಶಃ ಈಗ ಹುಲಿಮಂಗಲ ಸರ್ವೆ ನಂಬರಲ್ಲಿ ಸುಮಾರು 300 ಕೋಟಿಗೆ ಬೆಲೆ ಬಾಳ್ತಕ್ಕಂಥ ಭೂಮಿಯನ್ನು ಈಗಾಗಲೇ ನಾನು ದಾಖಲೆಗಳನ್ನು ತೆಗೆದಿದ್ದೀನಿ. ಆ ಭೂಮಿಯನ್ನು ಇದುವರೆಗೂ ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಇದುವರೆಗೂ ಕೂಡ ಅದನ್ನು ಸರ್ಕಾರದ ವಶಕ್ಕೆ ಪಡೆದಿಲ್ಲ. ಆಮೇಲೆ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿ ಬೇರೆ ರಾಜ್ಯದ ಬಿಲ್ಡರ್ಗಳು ಬಂದು ಅಪಾರ್ಟ್ಮೆಂಟ್ಗಳು ಕಟ್ಟಿರೋದು ಇರ್ಬೋದು, ನಿವೇಶನಗಳನ್ನ ಒತ್ತುವರಿ ಮಾಡಿರೋದು ಇರ್ಬೋದು, ಇವೆಲ್ಲವನ್ನು ಕಬಳಿಸಿದ್ದಾರೆ. ನಾನು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡ್ತೇನೆ, ನೀವು ಯಾರೆಲ್ಲ ಬಡವರು ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ ಅವ್ರನ್ನ ಬಿಡಿಸೋದ್ರ ಜೊತೆಗೆ ಹೆಚ್ಚು ಬಲಾಢ್ಯರು ಯಾರಿದ್ದಾರೆ ಅವರು ಹಾಕ್ಕೊಂಡಿರ್ತಕ್ಕಂಥ ಭೂಮಿಗಳನ್ನು ಬೆಳೆಸಿ ಅವರ ಮೇಲೆ ನೀವು ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲು ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತೇನೆ. ಈ ಒತ್ತಾಯವನ್ನು ಪೂರಕವಾಗಿ ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ಬೋದು, ಕಂದಾಯ ಸಚಿವರು ಇರ್ಬೋದು, ಮತ್ತು ವಸತಿ ಸಚಿವರು ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಅವರೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಈ ಮನವಿಗಳನ್ನು ಕೊಡ್ತೇವೆ. ನಿರಂತರವಾಗಿ ಹೋರಾಟವನ್ನು ಕೂಡ ನಾವು ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ಇದೇ ರೀತಿ ಇಡೀ ಜಿಲ್ಲಾ ವ್ಯಾಪ್ತಿನಲ್ಲಿ ಎಲ್ಲ ಗ್ರಾಮೀಣ ಭಾಗಗಳಲ್ಲಿ ಎಲ್ಲ ಶೋಷಿತ ಸಮುದಾಯಗಳಿರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಮತ್ತು ಅಲ್ಪಸಂಖ್ಯಾತರಿರ್ಬೋದು, ಎಲ್ಲ ಸಮುದಾಯದರ ಪರವಾಗಿ ಪ್ರಜಾ ವಿಮೋಚನಾ ಚಳವಳಿ ಹೋರಾಟಗಳನ್ನು ಮಾಡ್ತೈತೆ. ಪ್ರತಿನಿತ್ಯ ಅವರ ಏನೆಲ್ಲ ಬೇರೆ ಬೇರೆ ಇತರೆ ಕೆಲಸ ಕಾರ್ಯಗಳು ಏನಿದೆ ಅವೆಲ್ಲವನ್ನು ಕೂಡ ನಾವು ಹೋರಾಟದ ಮೂಲಕ ಬಗೆಹರಿಸ್ತೀವಿ ಅನ್ನೋ ಮಾತನ್ನು
ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಜೈ ಭೀಮ್, ಜೈ ಭಾರತ್. ಕೊಪ್ಪ ಗೇಟಿಂದ ಬಂದಿರೋದು ಶಿವಮ್ಮ ಅಂತ, ತಾಲೂಕು ಅಧ್ಯಕ್ಷರು ಆಗಿ ಭಾಗವಹಿಸಿದ್ದೀವಿ. ನಾವು ನಮ್ಮ ಈ ಕೊಪ್ಪ ಗೇಟಲ್ಲಿ ನಮಗೆ ಎಲ್ಲ ಅನುಕೂಲ ಆಗಬೇಕು ಮತ್ತು ಎಲ್ಲ ದಲಿತರು ಬಡವರು ಎಲ್ಲರೂ ಇದ್ದೀವಿ. ನಾವು ಅದಕ್ಕೋಸ್ಕರ ಅರ್ಜಿ ಸಲ್ಲಿಸೋದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಇನ್ನು ಮುಂದೆ ಎಲ್ಲ ಆಫೀಸ್ಗೂ ನಾವು ಹೋಗ್ತೀವಿ. ಒಂದು ಸಂಘ ನಾವು ಕಟ್ಕೊಂಡಿದ್ದೀವಿ. ನಾವು ಎಲ್ಲ ಕಡೆ ಹೋರಾಡೋಕ್ಕೆ ರೆಡಿ ಇದ್ದೀವಿ. ನಮ್ಮ ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ. ನಮ್ಮ ಕೃಷ್ಣಪ್ಪ ಸರ್ ಅವ್ರ ಜೊತೆ ನಾವು ಕೈ ಜೋಡಿಸಿ ಅವರು ಹಿಂದೆ ನಾವು ಎಲ್ಲ ಇದರಲ್ಲೂ ನಾವು ಅವ್ರ ಹಿಂದೆ ಇರ್ತೀವಿ, ಬೆಂಬಲ ಕೊಡ್ತೀವಿ.